ನಮಸ್ಕಾರ ಸ್ನೇಹಿತರೆ, ಯಾರೆಲ್ಲ ಕನ್ನಡ ಕಡ್ಡಾಯ ಭಾಷಾ ಪತ್ರಿಕೆಯನ್ನು ಬರೆದಿದ್ದೀರೋ ಅವರ ಒಂದು ಗಮನಕ್ಕೆ ನೋಡಿ. KEA ಅವರು ಮಾಡಿರುವಂಥ ಎಡವಟ್ಟುಗಳೇನಿದೆ ಅಂತ, ಅವರು ಪ್ರಶ್ನೆ ಪತ್ರಿಕೆಯಲ್ಲಿ ಮಾಡಿರುವಂತಹ ಎಡವಟ್ಟುಗಳು. ಸಮಯವನ್ನು ಮಧ್ಯಾಹ್ನ ಅಂತ ಪ್ರಿಂಟ್ ಮಾಡಿರುವಂತಹದ್ದು ನೋಡಿ. ಕೊಠಡಿ ಮೇಲ್ವಿಚಾರಕರಿಂದ ಈ ಪ್ರಶ್ನೆ ಪತ್ರಿಕೆಯನ್ನು ನಿಮಗೆ ಮಧ್ಯಾಹ್ನ ಕೊಡ್ತೀವಿ ಅಂತ, ವಿತರಣೆ ಮಾಡ್ತೀವಿ ಅಂತ ಹೇಳಿರುವಂಥದ್ದು. ಹಾಗೆ 3ನೇ ಬೆಲ್ 10:30 ಮಧ್ಯಾಹ್ನ 10:30ಕ್ಕೆ ಅಂತ ಹಾಕಿರುವಂಥದ್ದು. ಹಾಗೆ 3ನೇ ಬೆಲ್ ಅಂದರೆ ಮಧ್ಯಾಹ್ನ 10:30 ನಂತರ ಪ್ರಶ್ನೆ ಪತ್ರಿಕೆಯನ್ನು ನಾವು ಓಪನ್ ಮಾಡಿ ಬರೀಬೇಕು ಅಂತಹ ಸೂಚನೆಯನ್ನು ಕೊಟ್ಟಿರುವಂಥದ್ದು. ಹಾಗೆಯೇ ಕೊನೆಯ ಬೆಲ್ ಸಂಜೆ 12:30ಕ್ಕೆ ಆದ ನಂತರ ನಾವು ಉತ್ತರ ಬರೆಯೋದನ್ನು ನಿಲ್ಲಿಸಬೇಕು ಅನ್ನೋ ಈ ರೀತಿಯಾದಂತಹ ಚಿಕ್ಕ ಪುಟ್ಟ ಎಡವಟ್ಟುಗಳನ್ನು KEA ಅವರು ಪ್ರಶ್ನೆ ಪತ್ರಿಕೆಯಲ್ಲಿ ಸೂಚನೆಗಳನ್ನು ನೀಡುವಾಗ ಕೊಟ್ಟಿರುವಂಥದ್ದು. ಇದರಿಂದ ವಿದ್ಯಾರ್ಥಿಗಳಿಗೆ ಗೊಂದಲವಂತೂ ಆಗೋದು ಸಹಜ ಕೆಲವರಿಗೆ ಅಲ್ವಾ.